ನಮಸ್ಕಾರ ವೀಕ್ಷಕರೇ, ಈಗ ಪಾಕಿಸ್ತಾನದಲ್ಲಿ ತುಂಬಾ ಚರ್ಚೆ ಆಗ್ತಿರುವಂತಹ ವಿಷಯ ಅಂದ್ರೆ ಅದು ಭಾರತದ ಬಗ್ಗೆ. ಅಂದ್ರೆ ಇತ್ತೀಚೆಗೆ ಕೂಡ ಒಂದು ವಿಡಿಯೋವನ್ನ ಮಾಡಿದೆ. ಅಮೆರಿಕ ಪಾಕಿಸ್ತಾನ್ಗೆ ವಾರ್ನಿಂಗ್ ಅನ್ನ ಕೊಟ್ಟಿದೆ. ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ಚೀನಾದ ಜೊತೆ ರಕ್ಷಣಾ ಒಪ್ಪಂದವನ್ನ ಮಾಡ್ಕೋಬೇಡಿ, ನೀವು ಭಾರತದ ಜೊತೆ ಇರುವಂತಹ ಸಂಬಂಧಗಳನ್ನ ಏನ್ ಅಳಿಸ್ಕೊಂಡಿದ್ದೀರೋ ಅದನ್ನ ಆದಷ್ಟು ಬೇಗ ಸರಿಪಡಿಸ್ಕೊಳ್ಳಿ ಅಂತ. ಇವಾಗ ಏನಾಗ್ತಿದೆ ಅಂದ್ರೆ ಪಾಕಿಸ್ತಾನದಲ್ಲಿ ಎಲ್ಲ ರಾಜಕಾರಣಿಗಳು ಭಾರತಕ್ಕೆ ಜೈ ಅಂತಿದ್ದಾರೆ. ಅಂದ್ರೆ ಅವರು ಸಹಜವಾಗಿ ಭಾರತ ಅಂತ ಹೇಳೋದಿಲ್ಲ, ಇಂಡಿಯಾ ಅಂತ ಹೇಳೋದಿಲ್ಲ, ಅವರು ಹಿಂದೂಸ್ತಾನ್ ಅಂತ ಬಳಸ್ತಾರೆ. ಸೊ ಹಿಂದೂಸ್ತಾನ್ನ ಅಂದ್ರೆ ಏನು ಸಾಧನೆ ಇದೆಯೋ ಅದನ್ನ ತುಂಬಾ ಹೊಗಳ್ತಿದ್ದಾರೆ. ಇದಕ್ಕೆ ಕಾರಣ ಏನು ಅಂದ್ರೆ ಇಷ್ಟು ದಿನ ಯಾವಾಗ್ಲೂ ಕೂಡ ನಾವು ಪಾಕಿಸ್ತಾನ್ ಏನು ಇತ್ತೀಚೆಗೆ ಕೇರ್ ಟೇಕರ್ ಪ್ರಧಾನಿ ಕೂಡ ಭಾರತದ ಮೇಲೆ 300 ಬಾರಿ ಯುದ್ಧವನ್ನಾದ್ರೂ ಮಾಡ್ತೀವಿ, ಜಮ್ಮು ಕಾಶ್ಮೀರನ ಬಿಟ್ಕೊಡೋದಿಲ್ಲ, ಭಾರತದಲ್ಲಿ ಪ್ರಜಾಪ್ರಭುತ್ವ ಸರಿ ಇಲ್ಲ ಅಂತ ಹೇಳಿದ್ರು. ಆದ್ರೆ ಈಗ ಸಡನ್ ಆಗಿ ಅಲ್ಲಿನ ರಾಜಕಾರಣಿಗಳು ಅಂದ್ರೆ ಅವ್ರಿಗೆ ಫೆಬ್ರವರಿಯಲ್ಲಿ ಎಲೆಕ್ಷನ್ ಇದೆ, ಅಂದ್ರೆ ಅಲ್ಲಿ ಎಷ್ಟೇ ಎಲೆಕ್ಷನ್ ಆದ್ರೂ ಕೂಡ ಮೇನ್ ಆಗಿ ಆಡಳಿತ ಅನ್ನೋದು ಯಾರ ಹತ್ರ ಇರುತ್ತೆ ಅಂದ್ರೆ ಆರ್ಮಿ ಚೀಫ್ ಹತ್ರ ಇರುತ್ತೆ. ಸೊ ಆರ್ಮಿ ಚೀಫ್ ಹೇಳಿದವರೇ ಸಹಜವಾಗಿ ಚುನಾವಣೆ ಅನ್ನೋದು ಗೆಲ್ತಾರೆ. ಈಗ ಸದ್ಯಕ್ಕೆ ನವಾಜ್ ಶರೀಫ್ ಅವರು ಮತ್ತೆ ಗೆಲ್ಬಹುದು ಅಂತ ಬಿಟ್ಟು ಎಲ್ಲರೂ ಕೂಡ ಒಂದು ಎಸ್ಟಿಮೇಷನ್ ಅನ್ನ ಕೊಡ್ತಿದ್ದಾರೆ. ನವಾಜ್ ಶರೀಫ್ ಅವರು ಹಿಂದೆ ಕೂಡ ಭಾರತದ ಜೊತೆ ಸ್ವಲ್ಪ ಚೆನ್ನಾಗಿದ್ರು, ಅಂದ್ರೆ ಅವ್ರು ನಾಟಕ ಮಾಡಿದ್ರ ಅಥವಾ ಸೀರಿಯಸ್ ಆಗಿ ಚೆನ್ನಾಗಿದ್ರು ಗೊತ್ತಿಲ್ಲ. ಅದಾದ ನಂತರ ಭಾರತ ಮತ್ತೆ ಪಾಕಿಸ್ತಾನ ಸಂಬಂಧ ಏನಿತ್ತು ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಅವ್ರ ಜೊತೆ ನಾವು ಯುದ್ಧವನ್ನಾಗ್ಲಿ ಅಥವಾ ಕೆಣಕೊಂಡು ಏನೂ ಕೂಡ ಮಾಡಿಲ್ಲ. ಅವರೇ ಅವರ ಸಂಬಂಧಗಳನ್ನ ಹಾಳು ಮಾಡ್ಕೊಂಡ್ರು, ಅವರೇ ಟೆರರಿಸಂ ಅನ್ನ ಪ್ರಾಕ್ಟೀಸ್ ಮಾಡಿ ಇಡೀ ವಿಶ್ವದಲ್ಲಿ ಟೆರರಿಸ್ಟ್ ದೇಶ ಅಂದ್ರೆ ಅದು ಪಾಕಿಸ್ತಾನ ಆಯ್ತು. ಸೊ ಈಗ ಏನಾಗಿದೆ ಅಂದ್ರೆ ಕೆಟ್ಟ ಮೇಲಾದ್ರೂ ಬುದ್ಧಿ ಕಲಿತಾ ಇದಾರ ಅಂತ ಗೊತ್ತಿಲ್ಲ. ಏನಕ್ಕಂದ್ರೆ ಅಂದ್ರೆ ಅವ್ರನ್ನ ಪಾಕಿಸ್ತಾನ ಯಾವುದೇ ಕಾರಣಕ್ಕೂ ನಾವು ನಂಬಕ್ಕಾಗಲ್ಲ. ಇವಾಗ ಅವ್ರಿಗೆ 2 ಆಪ್ಷನ್ ಇದೆ. ಒಂದು ಚೀನಾ ಕಡೆ ಹೋಗೋದು. ಸೊ ಚೀನಾ ಕಡೆ ಹೋದ್ರೆ ಅವರು ಸಾಲ ಕೊಟ್ಟು ಆ ಬಡ್ಡಿ ಕಟ್ಟಕ್ ಆಗ್ದಿರಾ ಇವತ್ತು ಪಾಕಿಸ್ತಾನ ಆ ಸ್ಥಿತಿಗೆ ಬಂದಿದೆ. ಅಂದ್ರೆ ಚೀನಾ ಅವರು ತುಂಬಾ ಇನ್ವೆಸ್ಟ್ ಮಾಡಿದ್ದಾರೆ. ಚೀನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಆಗಿರ್ಬೋದು, ಗ್ವಾದರ್ ಪೋರ್ಟ್ ಅಲ್ಲಿ ಅಂದ್ರೆ ಪೋರ್ಟ್ ಅನ್ನ ನಿರ್ಮಾಣ ಮಾಡೋದಾಗಿರ್ಬೋದು, ಹಲವಾರು ಇನ್ವೆಸ್ಟ್ಮೆಂಟ್ ಅನ್ನ ಚೀನಾ ಪಾಕಿಸ್ತಾನ ಮೇಲೆ ಮಾಡಿದೆ. ಅಂದ್ರೆ ಈ ಕಡೆ ಅಮೆರಿಕ ನೋಡ್ಕೊಳ್ಳೋದಾದ್ರೆ ಅಮೆರಿಕ ಕೂಡ ಪಾಕಿಸ್ತಾನ್ಗೆ ತುಂಬಾ ಬೇಕು. ಅಂದ್ರೆ ಎರಡೂ ಕಡೆ ಸಿಕ್ಕಾಕೋಗ್ಬಿಟ್ಟಿದೆ ಇವಾಗ ಪಾಕಿಸ್ತಾನ. ಏನ್ ಮಾಡ್ಬೇಕು ಇವಾಗ? ಅಮೆರಿಕ ಹೇಳಿದ ಮಾತನ್ನು ಕೂಡ ಕೇಳ್ಬೇಕು, ಮತ್ತೆ ಈ ಕಡೆ ಚೀನಾ ಹೇಳಿದ ಮಾತನ್ನು ಕೂಡ ಕೇಳ್ಬೇಕು. ಮತ್ತೆ ಅವ್ರಿಗೊಂದು ದೊಡ್ಡ ಸಮಸ್ಯೆ ಏನಾಗ್ತಿದೆ ಅಂದ್ರೆ ಟೆರರಿಸಂ ಅನ್ನೋದು, ಅಂದ್ರೆ ಅವ್ರು ಸಾಕಿದ ಹಾವುಗಳು ಅವ್ರನ್ನೇ ಕಚ್ತಿದಾವೆ. ಅಂದ್ರೆ ಅಲ್ಲಿ ಟೆರರಿಸಂ ಅನ್ನೋದು ಡೇ ಬೈ ಡೇ ಜಾಸ್ತಿ ಆಗ್ತಿದೆ. ಅಲ್ಲಿನ ಆರ್ಮಿ ಅವರ ಮೇಲೆನೆ ಟೆರರಿಸ್ಟ್ಗಳು ಅಟ್ಯಾಕ್ ಮಾಡ್ತಿದ್ದಾರೆ. ಅಂದ್ರೆ ಇನ್ ಯಾವ ಮಟ್ಟಕ್ಕೆ ಅಲ್ಲಿ ಟೆರರಿಸಂ ಅನ್ನೋದು ಇದೆ ಅಂತ ಬಿಟ್ಟು ನೀವೇ ಅರ್ಥ ಮಾಡ್ಕೋಬೇಕು. ಸೊ ಭಾರತನ ಯಾಕೆ ಹೊಗಳ್ತಿದ್ದಾರೆ, ಮೋದಿ ಅವ್ರ ಬಗ್ಗೆ ಮತ್ತೆ ಯೋಗಿ ಅವರ ಬಗ್ಗೆ ಯಾಕೆ ಪದೇ ಅವರು ಚರ್ಚೆ ಮಾಡ್ತಿರ್ತಾರೆ ಅಂತ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸಹಜವಾಗಿ ಪಾಕಿಸ್ತಾನ ಅಲ್ಲಿ 2 ಟೈಪ್, ಅಂದ್ರೆ ಇವಾಗ ಯಾರ್ಯಾರು ಎಜುಕೇಟೆಡ್ಸ್ ಇದಾರೋ ಅವ್ರೆಲ್ಲ ಕೂಡ ಹಿಂದೂಸ್ತಾನ್ ಅಂದ್ರೆ ನಮ್ಮ ಭಾರತದ ಪರ ಇದ್ದಾರೆ. ಏನಕ್ಕಂದ್ರೆ ಅವ್ರಿಗೆ ಗೊತ್ತಾಗಿದೆ ಇವಾಗ ಭಾರತ ನಮ್ಗೆ ಏನ್ ದ್ರೋಹ ಮಾಡಿದೆ, ಜಮ್ಮು ಕಾಶ್ಮೀರದ್ದು ಏನೋ ಇಶ್ಯೂ ಇದೆ, ಆದ್ರೆ ಭಾರತ ಏನ್ ಅಂತ ದ್ರೋಹ ಮಾಡಿದೆ ಅಂತ ಬಿಟ್ಟು ಯಾರ್ಯಾರು ಎಜುಕೇಟೆಡ್ಸ್ ಇದಾರೋ, ಯಾರ್ಯಾರು ಸ್ವಲ್ಪ ಜ್ಞಾನವನ್ನು ಹೊಂದಿದಾರೋ ಅವ್ರೆಲ್ಲ ಕೂಡ ಭಾರತದ ಪರ ಇದ್ದಾರೆ. ನಿಮ್ಗೆ ಅದಕ್ಕೆ ಎಕ್ಸಾಂಪಲ್ ಬೇಕು ಅಂದ್ರೆ ಹಲವಾರು ಯೂಟ್ಯೂಬ್ ಚಾನೆಲ್ಗಳಿದೆ. ಅಂದ್ರೆ ಇವಾಗ ಸಹಜವಾಗಿ ಅಲ್ಲಿ ತುಂಬಾ ಅನ್ಎಜುಕೇಟೆಡ್ಸ್ ಇರೋದ್ರಿಂದ ಅವರೆಲ್ಲ ಧರ್ಮ ಅಂತಾನೆ ಹೇಳ್ಕೊಂಡಿರ್ತಾರೆ. ಅಂದ್ರೆ ನಾವು ಪಾಕಿಸ್ತಾನ ರಾಜಕಾರಣಿಗಳು ಏನ್ ಮಾಡಿದ್ರು ಕೂಡ ಸರಿ ಅಂತ ಹೇಳ್ತಿರ್ತಾರೆ. ಆದ್ರೆ ಯಾರು ಎಜುಕೇಟೆಡ್ಸ್ ಇರ್ತಾರೋ ಅವರು ಭಾರತದ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿರುವಂತ ವಿಡಿಯೋಗಳು ಕೂಡ ಇದೆ. ಅಂದ್ರೆ ನಿಮಗೆ ಬೇಕಿದ್ರೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಪಾಕಿಸ್ತಾನ್ ಪೀಪಲ್ ಅಬೌಟ್ ಇಂಡಿಯಾ ಅಂತ. ಅದಕ್ಕೋಸ್ಕರ ಈ ನವಾಜ್ ಶರೀಫ್ ಅವರು ಭಾರತದ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ತಿರ್ಬೋದು. ಮತ್ತೆ ಇನ್ನೊಂದು, ನಮಗೂ ಪಾಕಿಸ್ತಾನ್ಗೂ ಎರಡಕ್ಕೂ ಕೂಡ ಒಂದೇ ಸಲ ಸ್ವತಂತ್ರ ಬಂದಿದ್ದು, ಆದ್ರೆ ಇವತ್ತು ಇಡೀ ವಿಶ್ವದಲ್ಲಿ 5ನೇ ಲಾರ್ಜೆಸ್ಟ್ ಎಕನಾಮಿ ನಾವಾಗಿದೀವಿ. ಆದ್ರೆ ಪಾಕಿಸ್ತಾನ್ ಇಡೀ ವಿಶ್ವದಲ್ಲಿ ಯಾರ್ಯಾರ ಹತ್ರ ಭಿಕ್ಷೆ ಬೀಳ್ಬೋದು ಅಂತ ಬಿಟ್ಟು ಈಗಲೂ ಕೂಡ ನೋಡ್ತಿದೆ. ಸೊ ಅದಕ್ಕೋಸ್ಕರ ಭಾರತವನ್ನ ಹೊಗಳಿದ್ರೆ ಪಾಕಿಸ್ತಾನಲ್ಲಿ ಏನ್ ಎಜುಕೇಟೆಡ್ಸ್ ಇದ್ರೋ ಅವರಾದ್ರೂ ವೋಟ್ ಹಾಕ್ತಾರೆ ಅಂತ ಒಂದು ರೀಸನ್ ಇರ್ಬೋದು. ಅಂದ್ರೆ ಅಲ್ಲಿನ ಎಜುಕೇಟೆಡ್ಸ್ ನ ಕಾನ್ಸಂಟ್ರೇಟ್ ಮಾಡೋದಕ್ಕೆ. 2ನೇ ರೀಸನ್, ಅಮೆರಿಕ ಇತ್ತೀಚೆಗೆ ವಾರ್ನಿಂಗ್ ಅನ್ನ ಕೊಟ್ಟಿತ್ತು. ಏನಪ್ಪಾ ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ಚೈನಾ ಜೊತೆ ರಕ್ಷಣಾ ಒಪ್ಪಂದಗಳನ್ನ ಮಾಡ್ಕೋಬೇಡಿ, ನೀವು ಮೊದಲು ಭಾರತದ ಜೊತೆ ಸ್ನೇಹವನ್ನ ಬೆಳೆಸ್ಕೊಳ್ಳಿ. ಅದಕ್ಕೆ ಎಕ್ಸಾಂಪಲ್ ಹೇಳೋದಾದ್ರೆ ಇವಾಗ ಅಮೆರಿಕ ಮತ್ತೆ ಕೆನಡಾ ಗಡಿಯನ್ನ ಹಂಚ್ಕೊಂಡಿದೆ, ಯಾವುದೇ ರೀತಿಯಾದ ಗಡಿ ವಿಚಾರ ಇಲ್ಲ. ಇವಾಗ ನಮ್ಮ ಸುತ್ತಮುತ್ತಲಿರುವಂತವ್ರು ಎಷ್ಟು ಚೆನ್ನಾಗಿರ್ತಾರೋ ಅಷ್ಟು ಬೆಳೆಯೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಇಡೀ ವಿಶ್ವದಲ್ಲಿ ನಂಬರ್ 1 ಬೆಳೀತಿರುವಂತ ದೇಶ ಅಂತ ನೋಡ್ಕೊಂಡ್ರೆ ಅದು ಭಾರತ. ಮುಂದಿನ ದಿನಗಳಲ್ಲೂ ಕೂಡ ಭಾರತದ ಜೊತೆ ಟ್ರೇಡ್ ಆಗಿರ್ಬೋದು ಅಥವಾ ಭಾರತದ ಜೊತೆ ಸ್ನೇಹವನ್ನ ಇಟ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ಪಾಕಿಸ್ತಾನ್ಗೆ. ಆದ್ರೆ ಅವರು ಅದನ್ನ ಅರ್ಥ ಮಾಡ್ಕೊಂಡು ಭಾರತದ ಜೊತೆ ಸ್ನೇಹವನ್ನ ಇಟ್ಕೊಂಡು ಆ POK ನ ಅಂದ್ರೆ ಅವ್ರು ಏನ್ ಇಲ್ಲಿಗಲ್ ಆಗಿ ಆಕ್ಯುಪೈ ಮಾಡ್ಕೊಂಡಿದಾರೋ ಅದನ್ನ ಬಿಟ್ಕೊಟ್ಟು ಸ್ನೇಹದ ಜೊತೆ ಇದ್ರೆ ಪಾಕಿಸ್ತಾನ ಕೂಡ ಇಂಪ್ರೂವ್ ಆಗೋದಕ್ಕೆ ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಬಟ್ ಏನೋ ಗೊತ್ತಿಲ್ಲ, ಅಂದ್ರೆ ಅಲ್ಲಿನ ಮಾಧ್ಯಮಗಳು ಕೂಡ ಅತಿಯಾಗಿ ಯೋಗಿ ಆದಿತ್ಯನಾಥ್ ಅವರ ಬಗ್ಗೆ ಟೆಲಿಕಾಸ್ಟ್ ಮಾಡ್ತಿರ್ತವೆ. ಅಂದ್ರೆ ಉತ್ತರ ಪ್ರದೇಶಲ್ಲಿ ಹಲಾಲ್ ಬ್ಯಾನ್ ಮಾಡಿದ್ರಲ್ವಾ, ಹಲಾಲ್ ಪ್ರಾಡಕ್ಟ್ಸ್. ಸೊ ಅದ್ರ ಬಗ್ಗೆ ಕೂಡ ಹೆಚ್ಚಾಗಿ ಡಿಸ್ಕಸ್ ಆಗ್ತಿರುತ್ತೆ. ಮತ್ತೆ ಮೋದಿ ಅವರ ಬಗ್ಗೆ ಕೂಡ ಅತಿ ಹೆಚ್ಚು, ಅಂದ್ರೆ ಅವರ ರಾಜಕಾರಣಿಗಳನ್ನ ತೋರಿಸೋದಕ್ಕಿಂತ ಮೋದಿ ಅವ್ರ ಬಗ್ಗೆ ಹೆಚ್ಚಾಗಿ ತೋರಿಸಿರ್ತಾರೆ, ಅಂದ್ರೆ ಕೆಲವೊಂದು ವಿಚಾರಗಳಲ್ಲಿ.
ಏನೇ ಆಗ್ಲಿ ಪಾಕಿಸ್ತಾನ ರಾಜಕಾರಣಿಗಳು ಈಗ ಭಾರತಕ್ಕೆ ಹಿಂದೂಸ್ತಾನ್ಗೆ ಜೈ ಅಂತಿದ್ದಾರೆ. ಅಂದ್ರೆ ಭಾರತದ ತಪ್ಪೇನಿಲ್ಲ, ನಮ್ಮ ಹಳ್ಳವನ್ನ ನಾವೇ ತೋಡ್ಕೊಂಡು ಬಿದ್ವಿ, ನಮ್ಮನ್ನ ಈ ಕಾರಣಕ್ಕೆ ಅಂದ್ರೆ ನಾವು ಈ ಸ್ಥಿತಿಗೆ ಇಷ್ಟು ಸಾಲ ಆಗೋದಕ್ಕೆ ಭಾರತನೋ ಅಥವಾ ಅಮೆರಿಕ ಕಾರಣ ಅಂತ ಬಿಟ್ಟು ಈಗಾದ್ರೂ ತಪ್ಪನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕು. ಅಂದ್ರೆ ಅವರು ಸ್ನೇಹವನ್ನ ಸ್ಟ್ರಾಂಗ್ ಮಾಡ್ಕೊಳ್ತಾರ, POK ನ ಬಿಟ್ಕೊಡ್ತಾರ ಅಂತ ನಿಮ್ಗೇನ್ ಅನ್ಸುತ್ತೆ? ನನಗೆ ಗೊತ್ತಿರೋಂಗೆ ಅವ್ರು ಯಾವುದೇ ಕಾರಣಕ್ಕೂ ಆ POK ನ ಅಂದ್ರೆ ಜಮ್ಮು ಕಾಶ್ಮೀರ ಏನ್ ಆಕ್ಯುಪೈ ಮಾಡ್ಕೊಂಡಿದಾರೋ ಅದನ್ನ ಬಿಟ್ಕೊಡೋದಿಲ್ಲ. ಅವರು ಇಡೀ ದೇಶವನ್ನಾದ್ರೂ ಮಾಡ್ತಾರೆ ಹೊರತು ಆ ಜಮ್ಮು ಕಾಶ್ಮೀರನ ಬಿಟ್ಕೊಡೋದಿಲ್ಲ. ಅಷ್ಟು ಬುದ್ಧಿ ಏನಾದ್ರು ಇದ್ದಿತ್ತು ಅಂದ್ರೆ ಅವ್ರು ಈ ಸ್ಥಿತಿಗೆ ಬರ್ತಾನೆ ಇರ್ಲಿಲ್ಲ. ಏನೇ ಆಗ್ಲಿ ಭಾರತದ ಬಗ್ಗೆ ಜೈ ಹಿಂದೂಸ್ತಾನ್ ಅಂತ ಪಾಕಿಸ್ತಾನದಲ್ಲಿ ಕೂಡ ರಾಜಕಾರಣಿಗಳು ಹೇಳ್ತಿರೋದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅಲ್ಲಿ ಈ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ ಹಾಗೂ ನಮ್ಮ ಫೇಸ್ಬುಕ್ ಪೇಜ್ ಅನ್ನ ಲೈಕ್ ಮಾಡಿ. ಧನ್ಯವಾದಗಳು.